ಮಾಡಿದ ಕೆಲಸ ಒಂದೇ, ಪೊಸಿಷನ್ ಮಾತ್ರ ಚೇಂಜು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗಿದಿದೆ. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರ ಹಿಸ್ಟಾರಿಕ್ 9 ದಿನದ ಟೈಟಲ್ ರೈನು ಅದ್ಭುತವಾಗಿ ಎಂಡ್ ಕೂಡ ಆಗಿದೆ. ಅಂಡ್ ನಮ್ಮ CM ಪಂಕ್ ಅವರು ಹೊಸ ಚಾಂಪಿಯನ್ ಆಗಿದ್ದಾರೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಬರ್ತಾರೆ. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ಕೋಡಿ ರೋಡ್ಸ್, ನನಗೆ ಗೊತ್ತು ನಿನಗೆ ತುಂಬಾನೇ ಆಸೆ ಆಗ್ತಾ ಇದೆ. ನೀನು ಅನ್ಕೊಂಡಿರ್ಬಹುದು ನೀನಿವತ್ತು ನನ್ನನ್ನು ಸೋಲಿಸಿ ನಿನ್ನ ಆ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೋತೀಯಾ ಅಂತ. ಬಟ್ ಆ ರೀತಿ ಆಗೋದಿಲ್ಲ. ಇವತ್ತು ಈ ಒಂದು ಚಿಕಾಗೋ ಇಂದ ನಾನೇ ಚಾಂಪಿಯನ್ ಆಗಿ ಹೊರಗಡೆ ಹೋಗ್ತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಸ್ಯಾಮಿ, ಮುಖ್ಯವಾಗಿ ನಾನಿಲ್ಲಿ ಬಂದಿದ್ದು ನಿನಗೆ ಗುಡ್ ಲಕ್ ನ ತಿಳಿಸೋದಿಕ್ಕೆ. ಬಟ್ ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಅಫ್ಕೋರ್ಸ್ ನಾನು ಕೂಡ ಅದನ್ನೇ ಮಾಡ್ತೀನಿ. ನಾನಿವತ್ತು ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಗಂತರ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಕೋಡಿ ರೋಡ್ಸ್ ಅವರಿಗೆ ಅಲ್ಲೇ ಇರ್ತಕ್ಕಂತಹ ಟೇಬಲ್ ಮೇಲೆ ಒಂದು ಪವರ್ ಬಾಂಬ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ರೆಫ್ರೀಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳೆಲ್ಲ ಬಂದು ಗಂತರ್ ಅವ್ರನ್ನ ದೂರ ಮಾಡ್ತಾರೆ. ನಮ್ಮ ಗಂತರ್ ಅವರು ಸ್ಯಾಮಿ ಝೈನ್ ಅವರ ಬಳಿ ಬಂದು, ಇವತ್ತು ಇಲ್ಲಿ ಕೋಡಿ ರೋಡ್ಸ್ ಅವರ ಪ್ರಾಬ್ಲಮ್ ನ ನಾನು ಕ್ಲಿಯರ್ ಮಾಡಿದ್ದೀನಿ. ಅಂಡ್ ಈಗ ನಾನು ನಿನ್ನ ಪ್ರಾಬ್ಲಮ್ ಆಗಿದ್ದೀನಿ. ನನಗೆ ಗೊತ್ತು ನೀನು ಮೊದಲನೇದಾಗಿ ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೇಬಾರ್ದಾಗಿತ್ತು. ಅಂಡ್ ಅದಕ್ಕೋಸ್ಕರ ನಾನು ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತೇಳಿ ಮತ್ತೊಮ್ಮೆ ಹೋಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಅಲ್ಲಿ ಕೋಡಿ ರೋಡ್ಸ್ ಅವರ ಕಿವಿಯಿಂದ ರಕ್ತ ಕೂಡ ಬರೋದಕ್ಕೆ ಶುರು ಆಗುತ್ತೆ. ಅಂಡ್ ಅಫಿಷಿಯಲ್ಸ್ ಗಳು ಹಾಗೆ ರೆಫ್ರೀಸ್ ಗಳು ಗಂತರ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಶೋನ ಓಪನಿಂಗ್ ಅಲ್ಲೇ WWE ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿಸಿದ್ರು. ಅಂಡ್ ಕೋಡಿ ರೋಡ್ಸ್ ಅವರು ನಿಜವಾಗ್ಲೂ ಕೂಡ ಇವತ್ತು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಕಂಟಿನ್ಯೂ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆಗೆ ಕ್ವಶನ್ ಮಾರ್ಕ್ ನ WWE ಅವರು ಖಂಡಿತವಾಗ್ಲೂ ಕೂಡ ಇಟ್ಟಿದ್ರು. ಇದಾದ್ಮೇಲೆ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಸೆತ್ ರಾಲೆನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ಕೂಡ ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ, ವೆಲ್ಕಮ್ ಟು ಮಂಡೇ ನೈಟ್ ರಾಲೆನ್ಸ್ ಅಂತ. ಅಂಡ್ ಎಂಟೈರ್ ಕ್ರೌಡ್ CM ಪಂಕ್ ಚಾಂಟ್ ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, ನನಗೆ ಗೊತ್ತು ಇದು CM ಪಂಕ್ ಅವರ ಹೋಮ್ ಗ್ರೌಂಡ್ ಅಂಡ್ ನೀವು ಆ ಒಂದು ಚಾಂಟ್ ನ ಮಾಡೇ ಮಾಡ್ತೀರಾ. ಬಟ್ ಇಲ್ಲಿ ನಾನು CM ಪಂಕ್ ಅವರ ಬಗ್ಗೆ ಕೇರ್ ಮಾಡೋದಿಲ್ಲ. ಯಾಕಂದ್ರೆ CM ಪಂಕ್ ಈಗ ನನ್ನ ಬಿಸ್ನೆಸ್ ಅಲ್ಲ. ನನ್ನ ಬಿಸ್ನೆಸ್ ಏನಿದ್ರು ಕೂಡ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್. ಅಂಡ್ ಅವರನ್ನ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲಿಸಿ ಹೊಸ ಚಾಂಪಿಯನ್ ಆಗಬೇಕು. ಅದೇ ನನ್ನ ಗುರಿ ಇದೆ. ಇಂದು ನಿಜವಾಗ್ಲೂ ಇಲ್ಲಿ ನಾನು ಹಾನೆಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಚಿಕಾಗೋ, ನೀವು ನನ್ನ ಜೊತೆ ಹಾನೆಸ್ಟ್ ಆಗಿ ಇದ್ದೀರಾ. ಅಂಡ್ ಅದಕ್ಕೋಸ್ಕರ ನಾನು ನಿಮ್ ಜೊತೆ ಹಾನೆಸ್ಟ್ ಆಗಿದ್ದೀನಿ. ರೋಮನ್ ರೈನ್ಸ್ ಯಾವಾಗ್ಲೂ ಕೂಡ ಚೂಸನ್ ಒನ್ ಆಗಿದ್ದ. ಮೊದಲ ದಿನದಿಂದನೂ ಕೂಡ ರೋಮನ್ ರೈನ್ಸ್ ಅವರಿಗೆ ಎಲ್ಲವೂ ಕೂಡ ಹ್ಯಾಂಡೆಡ್ ಆಗಿ ಹೋಯ್ತು. ಅಂಡ್ ಎಲ್ಲವೂ ಕೂಡ ರೋಮನ್ ರೈನ್ಸ್ ಅವರಿಗೆ ಕೊಡ್ತಾ ಬಂದ್ರು. ಶೀಲ್ಡ್ ಡೆಬ್ಯೂ ಆಗಿದ್ದು 3 ಜನರಿಂದ. ಬಟ್ ಅದರಲ್ಲಿ ರೋಮನ್ ರೈನ್ಸ್ ನಿಜವಾಗ್ಲೂ ಕೂಡ ಚೂಸನ್ ಒನ್ ಆದ. ಅಂಡ್ ಅದರಿಂದನೇ ಅವನು ಲಾರ್ಡ್ಸ್ ಆಫ್ ರಸಲ್ ಮೇನಿಯಾಸ್ ಗಳನ್ನ ಮೇನ್ ಇವೆಂಟ್ ಮಾಡ್ದ. ನಿಜವಾಗ್ಲೂ ಅಲ್ಲಿ ಕೂತ್ಕೊಂಡಿರೋ ಮಕ್ಳುಗಳನ್ನ ನೀವೆಲ್ಲ ನೋಡ್ತಾ ಇರಬಹುದು. 5 ವರ್ಷನೋ 9 ವರ್ಷನೋ 7 ವರ್ಷನೋ ನನಗೆ ಗೊತ್ತಿಲ್ಲ. ಬಟ್ ಅಷ್ಟು ವಯಸ್ಸು ನನಗಿರ್ಬೇಕಾದಾಗ ನಾನು ಒಂದು ಡ್ರೀಮ್ ನ ಕಂಡಿದ್ದೆ. ಅದೇನಪ್ಪ ಅಂದ್ರೆ, ನಾನು ಈ ಒಂದು ರಿಂಗಿಗೆ ಬರಬೇಕು, ಇಲ್ಲಿ ಚಾಂಪಿಯನ್ಶಿಪ್ ಗಳನ್ನ ಗೆಲ್ಬೇಕು, ರಸಲ್ ಮೇನಿಯಾಸ್ ಗಳನ್ನ ಮೈನ್ ಇವೆಂಟ್ ಮಾಡಬೇಕು ಅಂತ. ಬಟ್ ನನಗೆ ಗೊತ್ತಾಯ್ತು, ನಮ್ಮ ಡ್ರೀಮಿಗಿಂತ ಎಲ್ಲವೂ ಕೂಡ ಇಲ್ಲಿ ಹ್ಯಾಂಡೆಡ್ ಆಗಿ ಹೋಗುತ್ತೆ. ಅವನಿಗೆ ರೆಸ್ಲಿಂಗ್ ಬರುತ್ತೋ, ಪ್ರೋಮೋಸ್ ಗಳನ್ನ ಅವನು ಚೆನ್ನಾಗಿ ಕಟ್ ಮಾಡ್ತಾನೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ಅವನನ್ನ ಚೂಸನ್ ಒನ್ ಆಗಿ ಮಾಡಿ ಎಲ್ಲರೂ ಕೂಡ ಅವನನ್ನ ಚೂಸ್ ಮಾಡಿಬಿಡ್ತಾರೆ. ಆಫ್ ಕೋರ್ಸ್ ಆಗಿಂದನು ನಾನು ಇಲ್ಲಿವರೆಗೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಚೇಸ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಶೀಲ್ಡ್ ನ ಬ್ರೇಕಪ್ ಆದಾಗಿಂದನೂ ಕೂಡ, ರಸಲ್ ಮೇನಿಯಾದಲ್ಲಿ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದಾಗಿಂದನೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಚೇಸ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಬಟ್ ನನಗೆ ಅರ್ಥ ಆಗ್ತಾ ಇದೆ, ಎಷ್ಟೇ ಚೇಸ್ ಮಾಡಿದ್ರು ಕೂಡ ಚೂಸನ್ ಒನ್ ಆಗೇ ಇರ್ತಾನೆ ಅಲ್ವಾ ಅಂತ. ರೋಮನ್ ರೈನ್ಸ್ ಅವರು ತುಂಬಾ ವರ್ಷಗಳ ಹಿಂದೆ ಒಂದು ಮಾತನ್ನ ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅದು ನನ್ನ ತಲೆಯಲ್ಲಿ ಇನ್ನೂ ಕೂಡ ಉಳಿದಿದೆ. ಅವ್ರು ಹೇಳಿದ್ರು, ನಾನು 10 ಟೈಮು ಲೆಸ್ ಅಪಿಯರ್ ಆದ್ರೂ ಕೂಡ ಅವನಿಗಿಂತ 10 ಟೈಮು ಜಾಸ್ತಿ ಡ್ರಾ ಮಾಡ್ತೀನಿ ಅಂತ. ನಿಜವಾಗ್ಲೂ ಆ ಒಂದು ವಿಚಾರ ನನ್ನ ತಲೆಯಲ್ಲಿ ಕೊರಿತಾ ಇದೆ. ಯಾಕಂದ್ರೆ ನಾನಿಲ್ಲಿ ದುಡ್ಡಿಗೋಸ್ಕರ ಬಂದಿಲ್ಲ. ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರು ದುಡ್ಡಿಗೋಸ್ಕರನೇ ಬಂದಿರೋದು. ಅದಕ್ಕೋಸ್ಕರ ಅವರು ಇವತ್ತು ಇಲ್ಲಿಗೆ ಬಂದಿಲ್ಲ. ಯಾಕಂದ್ರೆ ಅವನಿಗೆ ಅಷ್ಟೊಂದೇನು ದೊಡ್ಡ ಚೆಕ್ ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಅವನು ಇವತ್ತು ಮಂಡೇ ನೈಟ್ ರಾಲಿ ಇಲ್ಲ. ಅದು ನನಗೂ ಕೂಡ ಬೇಜಾರಾಯ್ತು. ಬಟ್ ನಾನಂತೂ ಇಲ್ಲಿ ದುಡ್ಡಿಗೋಸ್ಕರ ಬಂದಿಲ್ಲ. ನಾನಿಲ್ಲಿ ನನ್ನ ಟ್ಯಾಲೆಂಟ್ ನ ತೋರಿಸೋದಕ್ಕೆ ಬಂದಿರೋದು. ನಾನಿಲ್ಲಿ ರಸಲ್ ಮಾಡೋದಕ್ಕೆ ಬಂದಿರೋದು. ನನ್ನ ಗುರಿಗಳನ್ನ ತಲುಪೋದಕ್ಕೆ ಬಂದಿರೋದು. ಅಂಡ್ ಅದೇ ರೀತಿ ನಾನು ಮಾಡ್ತೀನಿ. ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನೈಟ್ ಅವರು ರಿಂಗಿಗೆ ಬರ್ತಾನೆ, ಮೈಕ್ ನ ತಗೊಂಡು ಮಾತಾಡ್ಕೊಂಡು ಬರ್ತಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಸಾಕಾಗೋಗಿದೆ. ಅಲ್ಲಿ ಕೂತ್ಕೊಂಡು ಬ್ಯಾಕ್ ಸ್ಟೇಜ್ ಅಲ್ಲಿ ನಿಮ್ಮಿಬ್ರು ಕೂಡ ನೋಡ್ತಾ ಕಳೆದ ವಾರದಿಂದನೂ ಕೂಡ ನಾನು
ನೋಡ್ಕೊಂಡೇ ಬರ್ತಾ ಇದ್ದೀನಿ. ನೀವಿಬ್ರು ಕೂಡ ಅದು ಇದು ಮಾತಾಡ್ಕೊಂಡೇ ಬರ್ತಾ ಇದ್ದೀರಾ, ಎಮ್ಮಿ ಗಿಮ್ಮಿ ಅಂತೆಲ್ಲ ಕಿರ್ಚಾಡ್ಕೊಂಡೇ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನೀನು ಏನು ಅರ್ನ್ ಮಾಡಿದ್ಯಾ ಅಂತ ನಿನಗೆ ಚಾಂಪಿಯನ್ಶಿಪ್ ಆಪರ್ಚುನಿಟಿ ಸಿಗ್ತಾ ಇದೆ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಮೊದಲು ಆಪರ್ಚುನಿಟಿ ಸಿಗಬೇಕು ಅಂದ್ರೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ಅಲ್ಲಿ ಇರಬೇಕಾಗಿತ್ತು, ಟೂರ್ನಮೆಂಟ್ ನ ಗೆಲ್ಬೇಕಾಗಿತ್ತು. ಬಟ್ ನೀನೇನು ಕೂಡ ಮಾಡಿಲ್ಲ. ಇವನ್ ನೀನು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಅಲ್ಲಿ ಫಸ್ಟ್ ರೌಂಡ್ ಇಂದಾನೆ ಹೊರಗಡೆ ಹೋಗಿದ್ದೆ. ಅಂಡ್ ನಾನು ಕೂಡ ಒಪ್ಕೋತೀನಿ, ನಾನು ಕೂಡ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಅಲ್ಲಿ ಫಸ್ಟ್ ರೌಂಡ್ ಇಂದಾನೆ ಹೊರಗಡೆ ಹೋಗಿದ್ದೆ. ಬಟ್ ನೀನು ಬರ್ತೀಯಾ, ರೋಮನ್ ರೈನ್ಸ್ ಅವರ ಜೊತೆ ಆಪರ್ಚುನಿಟಿನ ಕೇಳ್ತೀಯಾ, ರೋಮನ್ ರೈನ್ಸ್ ಅವರು ಕೂಡ ನಿನಗೆ ಆಪರ್ಚುನಿಟಿನ ಕೊಡ್ತಾರೆ. ಇದು ನಾಸ್ಟಾಲಿಯಾಗೋಸ್ಕರ ನೀವು ಮ್ಯಾಚ್ ನ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಅದೆಲ್ಲದೂ ಕೂಡ ಬುಲ್ಶಿಟ್, ನನಗಂತೂ ಸಾಕಾಗೋಗಿದೆ. ಅಂಡ್ ಈಗ ನನ್ನ ರೈಸ್ ಆಗ್ತಾ ಇದೆ. ನನ್ನ ರೈಸ್ ನ ಈಗ ಸಡಿಯೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂದೆ ನೀವೆಲ್ಲರೂ ಕೂಡ ಸೇರ್ಕೊಂಡು ನನ್ನ ರೈಸ್ ನ ತಡೆದಿದ್ರಿ. ಈ ಒಂದು ಕಂಪನಿ ಬೂಮ್ ಆಗ್ಬೇಕಾದ್ರೆ ರೋಮನ್ ರೈನ್ಸ್ ಅವರು ಕೂಡ ಇಲ್ಲಿ ಇರಲಿಲ್ಲ, ನೀನು ಕೂಡ ಸೆತ್ ರೋಲೆನ್ಸ್ ನೀನು ಕೂಡ ಇಲ್ಲಿ ಇರಲಿಲ್ಲ. ಅಫ್ಕೋರ್ಸ್ ಕೋಡಿ ರೋಡ್ಸ್ ಅವರಿಗೆ ಸ್ವಲ್ಪ ಕ್ರೆಡಿಟ್ ನ ನಾನು ಕೊಡ್ತೀನಿ. ಬಟ್ ಎಲ್ಲ ಕಡೆ ಒಂದೇ ನೇಮ್ ಕೇಳ್ತಾ ಇದ್ದಿದ್ದು, ಅದು LA ನೈಟ್ ಅಂತ. ಎಸ್, ನನ್ನ ನೇಮೇ ಕೇಳ್ತಾ ಇದ್ದಿದ್ದು. ಬಟ್ ಅದಾದ್ಮೇಲೆ ಬ್ಲಡ್ ಲೈನ್ ಬಂತು, ನನ್ನ ರೈಸ್ ನ ಹಾಳು ಮಾಡಿದ್ರು. ಅದಾದ್ಮೇಲೆ ವಿಷನ್ ಕೂಡ ಬಂತು, ಮತ್ತೊಮ್ಮೆ ನನ್ನ ರೈಸ್ ನ ಹಾಳು ಮಾಡಿದ್ರು. ಬಟ್ ಈಗ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ನಮ್ಮ ಎಲೆನೈಟ್ ಅವರು ಮಾತಾಡ್ತಾರೆ. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು, ಮುಗಿದ್ದೇನಪ್ಪ ನಿಂದು ಮಾತಾಡಿ. ನಿಜವಾಗ್ಲೂ ಎಲೆನೈಟ್, ನಿನಗೆ ಟ್ಯಾಲೆಂಟ್ ಇದೆ, ನೀನು ಸಿಕ್ಕಾಪಟ್ಟೆ ಸ್ಕಿಲ್ಫುಲ್ಲು, ನಿಜವಾಗ್ಲೂ ನೀನು ಫ್ಯಾನ್ಸ್ ಗಳಲ್ಲಿ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿದೆಯಾ. ಬಟ್ ಇದು ನನ್ನ ಟೈಮು, ಅದಕ್ಕೋಸ್ಕರ ನಾನು ನಿನ್ ಮೇಲೆ ಗಮನ ಹರಿಸಿ ನನ್ನ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಹೋಗಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸ್ತೀನಿ. ಅಂಡ್ ನಾನು ಸೋಲ್ದೇ ಇರ್ತಕ್ಕಂತಹ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ. ಆಗ ಬೇಕಾದ್ರೆ ನೀನು ಬಾ, ನಾನು ಮೊದಲನೇದಾಗಿ ನಿನಗೇನೆ ಆಪರ್ಚುನಿಟಿನ ಕೊಡ್ತೀನಿ ಅಂತ ಹೇಳಿ ನಮ್ಮ ಸೆತ್ ರಾಲಿನ್ಸ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ಜಿಮ್ಮಿ ಊಸೋ ಅವರು ಬಂದು LA ನೈಟ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ತನ್ನ ರಿವೆಂಜ್ ನ ತಗೋತಾರೆ. ಅಂಡ್ ಇಷ್ಟು ಓಪನಿಂಗ್ ಸೆಗ್ಮೆಂಟ್ ಸಕ್ಕತ್ತಾಗಿತ್ತು. ರೋಮನ್ ರೈನ್ಸ್ ಅವರು ಶೋ ಅಲ್ಲಿ ಇರಲಿಲ್ಲ, ಆದ್ರೂ ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಈ ರೇಂಜ್ಗೆ ಪ್ರೋಮೋನ ಕಟ್ ಮಾಡಿದ್ದಾರೆ. ನೋಡಬೇಕು ನೆಕ್ಸ್ಟ್ ವೀಕ್ ರೋಮನ್ ರೈನ್ಸ್ ಅವರು ಬಂದು ಯಾವ ರೀತಿ ರಿಪ್ಲೈನ ಕೊಡ್ತಾರೆ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಗಂತರ್ ಅವರ ಮೇಲೆ ಕಿರ್ಚಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬರ್ತಾರೆ. ನಿಕ್ ಆಲ್ಡಿಸ್ ಅವರು ಬಂದಾಗ ಸೆಕ್ಯೂರಿಟಿ ಟೀಮು ಗಂತರ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಗಂತರ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ಒಬ್ಬ ಫೇಲ್ಯೂರ್ ರೆಸ್ಲರ್, ಅದೇ ರೀತಿ ಒಬ್ಬ ಫೇಲ್ಯೂರ್ ಜನರಲ್ ಮ್ಯಾನೇಜರ್ ಅಂತ. ಅದಾದ್ಮೇಲೆ ನಮ್ಮ ನಿಕ್ ಆಲ್ಡಿಸ್ ಅವರು ಆಡಮ್ ಪಿಯರ್ಸ್ ಅವ್ರಿಗೂ ಕೂಡ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನೀನು ಏನ್ ಮಾಡ್ತಾ ಇದೀಯಾ, ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ನ ಮಂಡೇ ನೈಟ್ ರಾಲಿ ಮಾಡ್ತಾ ಇದೀಯಾ, ಅಂಡ್ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ನೀನು ಬಿಟ್ಬಿಟ್ಟೆ ಅಂತ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಆಡಮ್ ಪಿಯರ್ಸ್ ಅವರು ಕೂಡ ನಿಕ್ ಆಲ್ಡಿಸ್ ಅವರಿಗೆ ಬೈದು ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಜನರಲ್ ಮ್ಯಾನೇಜರ್ಸ್ ಗಳು ಕೂಡ ಈಗ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ. ಅಂಡ್ ಆ ಕಡೆ ಗಂತರ್ ಹಾಗೆ ನಿಕ್ ಆಲ್ಡಿಸ್ ಅವರ ಸ್ಟೋರಿ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಸ್ಟ್ರೀಟ್ ಪ್ರಾಫಿಟ್ ಹಾಗೆ ವಿಷನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರ ಎಂಟ್ರಿ ಆಗಿರುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ವಿಷನ್ ಅವರು ಕೂಡ ಎಂಟ್ರಿನ ಕೊಡಬೇಕಾದ್ರೆ ನಮ್ಮ ಪಾಲಿಮಿನ್ ಅವರು ಬಂದು ವಿಷನ್ ಗೆ ಹೇಳಿರ್ತಾರೆ, ಬ್ರಾನ್ ಬ್ರೇಕರ್ ನೀನು ಸೆತ್ ರಾಲಿನ್ಸ್ ಅವರ ಕಥೆನ ಮುಗಿಸೋದ್ರಲ್ಲಿ ವಿಫಲರಾದೆ. ಅಂಡ್ ಆಸ್ಟಿನ್ ಥಿಯರಿ ನಿನ್ ಕೈಯಲ್ಲಿ ಜೋ ಹೆನ್ರಿ ಅವ್ರನ್ನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಆಗ್ಲಿಲ್ಲ. ಏನೇ ಆಗ್ಲಿ ಇವತ್ತು ನೀವು ಅಲ್ಲಿಗೆ ಹೋಗಿ ಚಾಂಪಿಯನ್ಶಿಪ್ ನ ಗೆದ್ಕೊಂಡೇ ಬರಬೇಕು, ಅಥವಾ ನನ್ನನ್ನ ಮೀಟೇ ಮಾಡಬೇಡಿ ಅಂತ ನಮ್ಮ ಪಾಲಿಮಿನ್ ಅವರು ವಿಷನ್ ಗೆ ಹೇಳಿರ್ತಾರೆ. ಇದಾದ್ಮೇಲೆ ಇವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ, ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಬಟ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ WWE ಅವರು ಅದ್ಭುತವಾದ ಪ್ಲಾನ್ ನ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ ನಮ್ಮ ಲೋಗನ್ ಪೋಲ್ ಅವರು ರಿಂಗ್ ಮೇಲ್ಗಡೆ ಬ್ರೇಸ್ ನೆಕಲ್ ನ ಎಸಿತಾರೆ. ಅದನ್ನ ನೋಡಿ ರೆಫ್ರಿ ಲೋಗನ್ ಪೋಲ್ ಅವರ ಜೊತೆ ಮಾತುಕತೆಗೆ ಇಳಿದಾಗ ಈ ಕಡೆ ಆ ಒಂದು ನಕಲ್ಸ್ ನ ನಮ್ಮ ಆಂಜೆಲೋ ಡಾಕಿನ್ಸ್ ಅವರು ತಗೋತಾರೆ. ಅಂಡ್ ಆ ಒಂದು ನಕಲ್ಸ್ ನ ಅವ್ರು ಹಾಕೊಂಡು ನಮ್ಮ ಆಸ್ಟಿನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸಡನ್ ಆಗಿ ಮ್ಯಾಕ್ಸಿನ್ ಡೂಪ್ರಿ ಅವರು ಬಂದು ಆಂಜೆಲೋ ಡಾಕಿನ್ಸ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ಅವರ ಕತೆ ಮುಗಿಯುತ್ತೆ. ಆಸ್ಟಿನ್ ಥಿಯರಿ ಅವರು ಆಂಜೆಲೋ ಡಾಕಿನ್ಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಆಸ್ಟಿನ್ ಥಿಯರಿ ಅವರು ಹೊಸ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ನಿಜವಾಗ್ಲೂ ಈ ಒಂದು ಎಂಡಿಂಗ್ ನನಗೆ ಇಷ್ಟ ಆಯ್ತು. ಅಂಡ್ ಮ್ಯಾಕ್ಸಿನ್ ಡೂಪ್ರಿ ಅವರು ಈಗ ಅಫಿಷಿಯಲ್ ಆಗಿ ವಿಷನ್ ಗೆ ಎಂಟ್ರಿನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಆಸ್ಟಿನ್ ಥಿಯರಿ ಹಾಗೆ ಮ್ಯಾಕ್ಸಿನ್ ಡೂಪ್ರಿ ಅವರ ನಡುವೆ ನಮಗೆ ಕಿಸ್ಸಿಂಗ್ ಸೀನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಸ್ ಗೈಸ್, ಹೊಸ ಲವ್ ಸ್ಟೋರಿ ಈಗ ಮಂಡೇ ನೈಟ್ ರಾಲಿ ಪ್ರಾರಂಭ ಆಗಿದೆ. ಅಂಡ್ ವಿಷನ್ ನ ಹೊಸ ಚಾಪ್ಟರ್ ಅಂತಾನೆ ಹೇಳ್ಬಹುದು. ಇದನ್ನ ನೋಡ್ಬೇಕು, ಇದನ್ನ WWE ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಸೋಲ್ರುಕಾ ಹಾಗೆ ರೊಕೈಲ್ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ
ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಕ್ಸಿನ್ ಪ್ರೀಸ್ ಹಾಗೆ ನಮ್ಮ ಲಿವ್ ಮಾರ್ಗನ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸಡನ್ ಆಗಿ ನಮಗೆ ಯುಎಸ್ಕೆ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಯುಎಸ್ಕೆ ಅವರು ಬಂದು ರಾಕ್ಸಿನ್ ಪ್ರೀಸ್ ಹಾಗೆ ಲಿವ್ ಮಾರ್ಗನ್ ಅವರ ಕಥೆನ ನೋಡ್ಕೊಂಡಾಗ ಈ ಕಡೆ ನಮ್ಮ ಸೋಲ್ ರೋಕಾ ಅವರು ಸೋಲ್ ಸ್ನ್ಯಾಚರ್ ನ ಪರ್ಫೆಕ್ಟ್ ಆಗಿ ಕನೆಕ್ಟ್ ಮಾಡಿ ರೊಕೈಲ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ವಿಷನ್ ನೆಡ್ಕೊಂಡು ಬರ್ತಾ ಇರ್ತಾರೆ. ಅವರ ಜೊತೆ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಕೂಡ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಪಾಲಿಮಿನ್ ಅವರು ಬಂದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಅಟ್ಲೀಸ್ಟ್ ನೀವು ಈಗ ಮೊದಲ ಸ್ಟೆಪ್ ನಂತೂ ಇಟ್ಟಿದ್ದೀರಾ, ಬಟ್ ನೆನ್ಪ್ ಮಾಡಿ ಇಟ್ಕೊಳ್ಳಿ, ಇದು ಮೊದಲ ಸ್ಟೆಪ್. ಅಟ್ಲೀಸ್ಟ್ ಯಾರಾದ್ರೂ ಏನಾದ್ರೂ ಕೂಡ ಸಾಧನೆ ಮಾಡಿದ್ರಲ್ಲ ಅಂತ ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಆಸ್ಟಿನ್ ಥಿಯರಿ ಅವರು ಥ್ಯಾಂಕ್ಸ್ ನ ತಿಳಿಸಿದಾಗ ಪಾಲಿಮಿನ್ ಅವರಿಗೆ, ನಮ್ಮ ಪಾಲಿಮಿನ್ ಅವರು ನಾನಿಲ್ಲಿ ನಿನ್ ಜೊತೆ ಮಾತಾಡ್ತಾ ಇಲ್ಲ, ನಾನಿಲ್ಲಿ ಮ್ಯಾಕ್ಸಿನ್ ಡೂಪ್ರಿ ಅವರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಇವರೆಲ್ಲರೂ ಕೂಡ ಅದಾದ್ಮೇಲೆ ಕಾರ್ ಹತ್ಕೊಂಡು ಹೊರಟೋದಾಗ ಹಿಂದೆಯಿಂದ ನಮ್ಮ ಅಕಿರಾ ಟೊಜಾವಾ ಹಾಗೆ ಓಟಿಸ್ ಅವರು ಬಂದು ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಯಾಕಂದ್ರೆ ಮ್ಯಾಕ್ಸಿನ್ ಡೂಪ್ರಿ ಅವರು ಈಗ ಅವರನ್ನ ಬಿಟ್ಟು ವಿಷನ್ ಜೊತೆ ಹೋಗಿದ್ದಾರೆ. ಇದಾದ್ಮೇಲೆ ನಮಗೆ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ರಿಂಗಿಗೆ ಬಂದು ಹೇಳ್ತಾ ಇರ್ತಾರೆ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ನೇಮ್ ಇಸ್ ಪಾಲ್ ಹೇಮನ್ ಅಂಡ್ ನಾನು ಬ್ರಾಕ್ ಲೆಸ್ನರ್ ಅವರ ಅಡ್ವೊಕೇಟ್. ಅಂಡ್ ಈಗ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ LNSL ಅಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಒಬಾಫೆಮಿ ಅವರು ಆ ಒಂದು ಮ್ಯಾಚ್ ನ ಆಡೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವ್ರನ್ನ LNSL ಅಲ್ಲಿ ಸ್ಟಾಪ್ ಮಾಡೋದಂತೂ ನಿಜವಾಗ್ಲೂ ತುಂಬಾನೇ ಕಷ್ಟ. ಅದು ಒಬಾಫೆಮಿ ಅವರಿಗೆ ಅರ್ಥ ಆಗುತ್ತೆ. ಒಬಾಫೆಮಿ ಅವರು ತಪ್ಪು ಮಾಡಿದ್ದಾರೆ, ಬ್ರಾಕ್ ಲೆಸ್ನರ್ ಅವರ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಅಂತ ನಮ್ಮ ಪಾಲಿಮಿನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಒಬಾಫೆಮಿ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ, ನನಗನ್ಸುತ್ತೆ ಪಾಲಿಮೆನ್ ನೀನು ಒಬ್ಬನೇ ಮಾತಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀಯಾ ಅಂತ, ಬಟ್ ಒಬ್ಬನೇ ಮಾತಾಡ್ಕೊಳ್ಳೋದ್ರಲ್ಲಿ ಏನು ಕೂಡ ಯೂಸ್ ಇಲ್ಲ, ಅದಕ್ಕೋಸ್ಕರ ನಿನ್ ಮುಂದೆ ಫೇಸ್ ಆಗಿ ನಾನು ಬಂದಿದ್ದೀನಿ, ಸೊ ಏನ್ ಹೇಳ್ಬೇಕು ಅದನ್ನ ಹೇಳು ಅಂತ ನಮ್ಮ ಒಬಾಫೆಮಿ ಅವರು ಪಾಲಿಮಿನ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಸ್ವಲ್ಪ ಎದ್ರುಕೊಂಡು, ಒಬಾಫೆಮಿ ನಿನಗೆ ಗೊತ್ತಾಗಿರ್ಬಹುದು ಕಳೆದ ವಾರ ಜಾಸ್ತಿ ಟಾಕ್ ಮಾಡೋದ್ರೆ ಏನಾಗುತ್ತೆ ಅಂತ, ಇಫ್ ಯು ಟಾಕ್ ಶಿಟ್ ಗೆಟ್ ಇಟ್, ಅದು ನಿನಗೆ ಕಳೆದ ವಾರ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಬಟ್ ನಾನಿಲ್ಲಿ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಬ್ರಾಕ್ ಲೆಸ್ನರ್ ಅವರ ಚಾಲೆಂಜ್ ನ ನೀನು ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪನ್ನ ಮಾಡಿದ್ಯಾ. ಎಸ್ ರಸಲ್ ಮೇನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವರು ಬಂದ್ರು ಅಂಡ್ ನೀನು ಕೂಡ ಬಂದೆ, ಬ್ರಾಕ್ ಲೆಸ್ನರ್ ಅವ್ರನ್ನ ನೀನು ರಸಲ್ ಮೇನಿಯಾದಲ್ಲಿ ಬೀಟ್ ಮಾಡಿದೆ. ಎಸ್ ಆಗ ಗೊತ್ತಾಯ್ತು ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಸೋಲಿಸಬಹುದು ಅಂತ. ಅಂಡ್ ಅದಾದ್ಮೇಲೆ ನಿನ್ನ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಇನ್ನ ಒಮ್ಮೆ ಮ್ಯಾಚ್ ಆಯ್ತು ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ನಿನ್ನ ಸೋಲಿಸಿದ್ರು. ಅಂಡ್ ಆಗ ಗೊತ್ತಾಯ್ತು ನಿನ್ನೂ ಕೂಡ ಸೋಲಿಸಬಹುದು ಅಂತ. ಅಂಡ್ ಈಗ ನಿಮ್ಮ ನಡುವೆ ಈಗ ಮೂರನೇ ಮ್ಯಾಚ್ ಆಗ್ತಾ ಇದೆ ಅಂಡ್ ಇದು ಡಿಸೈಡರ್ ಮ್ಯಾಚ್ ಆಗಿರುತ್ತೆ, ಯಾರು ಅನ್ಬೀಟಬಲ್ ಅಂತ. ಅಂಡ್ ಈಗ ಇದು LNSL ಅಲ್ಲಿ ಆಗ್ತಾ ಇದೆ. ಎಸ್ ಯಾವ LNSL ಮ್ಯಾಚ್ ನ ಅಂಡರ್ಟೇಕರ್ ಅವರು ಕಂಡಿಡಿದ್ರು, ಅದೇ ಅಂಡರ್ಟೇಕರ್ ಅವ್ರನ್ನ ಬ್ರಾಕ್ ಲೆಸ್ನರ್ ಅವರು ಒಂದು ಬಾರಿ ಅಲ್ಲ 2 ಬಾರಿ LNSL ಅಲ್ಲಿ ಸೋಲಿಸಿದ್ದಾರೆ. ಎಸ್ ಆ ಒಂದು ಕೇಜ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಅನ್ಡಿಫಿಟೆಡ್ ಆಗಿದ್ದಾರೆ ಅಂಡ್ ನಿನ್ನನ್ನು ಕೂಡ ಅವರು ಖಂಡಿತವಾಗ್ಲೂ ಕೂಡ ಬಿಡೋದಿಲ್ಲ. ಯಾವ ಬೆಟ್ಟನ ಹತ್ತೋದಕ್ಕೆ ಆಗೋದಿಲ್ಲ ಅಂತ ನೀನು ಹೇಳ್ತಾ ಇದೆಯೋ ಅದೇ ಬೆಟ್ಟನ ಬ್ರಾಕ್ ಲೆಸ್ನರ್ ಅವರು ಹತ್ತುತ್ತಾರೆ ಅಂಡ್ LNSL ಅಲ್ಲಿ ಸೋಲೋದು ಬೇರೆ ಯಾರು ಅಲ್ಲ ಒಬಾಫೆಮಿ ನೀನು ಅಂತ ನಮ್ಮ ಪಾಲಿಮಿನ್ ಅವರು ಧೈರ್ಯ ತಗೊಂಡು ಒಬಾಫೆಮಿ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಒಬಾಫೆಮಿ ಅವರು ಮೈಕ್ ನ ತಗೊಂಡು, ಪಾಲಿಮೆನ್ ಕಳೆದ ವಾರ ನೀನು ಕೂಡ ಬ್ರಾಕ್ ಲೆಸ್ನರ್ ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೆ ಅಂಡ್ ಬ್ರಾಕ್ ಲೆಸ್ನರ್ ಅವರು ಹೇಳಿದ್ರು ನಾನು ಶೋಗಳನ್ನ ನೋಡೋದಿಲ್ಲ ಅಂತ, ಬಟ್ ನನಗನ್ಸುತ್ತೆ ಅವನು ಶೋಗಳನ್ನ ನೋಡ್ತಾನೆ ಅಂತ. ಯಾಕಂದ್ರೆ ನಾನು ಪ್ರತಿ ವಾರ ಅವನನ್ನ ಕಾಲ್ಔಟ್ ಮಾಡ್ತಾ ಇದ್ದಿದ್ದು ಅವನಿಗೆ ಗೊತ್ತಾಗಿದೆ, ಅವನ ಸ್ಕಿನ್ ಒಳಗಡೆ ಹೋಗಿದೆ. ಸೊ ಇಲ್ಲಿಗೆ ನೀನು ಬರೀ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಬಂದಿದ್ಯಾ ಅಷ್ಟೇ. ಅಂಡ್ ಇದ್ರಲ್ಲೇ ತಿಳ್ಕೊ ನೀನು ಬರೀ ಮೌತ್ ಅಷ್ಟೇ, ಬರೀ ಮೌತ್ ಅಷ್ಟೇ, ನೀನು ಬೇರೆ ಯಾರು ಅಲ್ಲ. ಅಂಡ್ ಸಮ್ಮರ್ ಸ್ಲಾಮ್ ಮಿನಿಸೋಟಾ ಬ್ರಾಕ್ ಲೆಸ್ನರ್ ಅವರ ಹೋಮ್ ಗ್ರೌಂಡ್, ನಿಜವಾಗ್ಲೂ ಅದೇ ನನಗೆ ಬೇಕಾಗಿರೋದು. LNSL ನ ಅದಕ್ಕಿಂತ ದೊಡ್ಡ ಸ್ಟೇಜ್ ಅಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಅವರ ಮನೆಯವರ ಮುಂದೆನೆ, ಅವರ ಹೆಂಡತಿ ಮಕ್ಕಳು ಮುಂದೆನೆ ಅವನನ್ನ ಸೋಲಿಸ್ತೀನಿ ಅಂಡ್ ಸೋಲ್ಸಿ ನಾನು ಪ್ರೂವ್ ಮಾಡ್ತೀನಿ ನಾನು ಅಂಡರ್ಟೇಕರ್ ಅಲ್ಲ, ನಾನು ಒಬಾಫೆಮಿ ಅಂತ. ಎಸ್ ನನಗೆ ಗೊತ್ತು ನಿನಗೆ ಭಯ ಆಗ್ತಾ ಇದೆ, ಅದಕ್ಕೋಸ್ಕರ ನೀನ್ ಇಲ್ಲಿಗೆ ಡ್ಯಾಮೇಜ್ ಕಂಟ್ರೋಲ್ ನ ಮಾಡೋದಕ್ಕೆ ಬಂದಿದ್ಯಾ ಅಂತ. ನಿಜವಾಗ್ಲೂ ನನ್ನ ಅವನ ನಡುವೆ ಈಗ ಎಂಡ್ ಆಗ್ತಾ ಇದೆ ಅಂಡ್ ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ನರಕನ ದಾಟ್ಕೊಂಡೇ ಹೋಗ್ಬೇಕು. ಅಂಡ್ ಅದೇ ರೀತಿ ನಿನ್ನ ಕ್ಲೈಂಟ್ ಗೆ ಹೇಳು ನಾನು ಅವನ್ನ ಹೆಲ್ ಅಲ್ಲಿ ನೋಡ್ಕೋತೀನಿ ಅಂತ ಹೇಳಿ ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟು ಅಲ್ಲಿಂದ ಹೋಗಿದ್ದಾರೆ. ನಿಜವಾಗ್ಲೂ ಈಗ ತೀರಾ ಪರ್ಸನಲ್ ಆಗಿದೆ. ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಅವರ ಹೆಂಡತಿ ಮಕ್ಕಳು ಮುಂದೆನೆ ಸೋಲಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ. ನೋಡ್ಬೇಕು ಮುಂದಿನ ವಾರ ಬ್ರಾಕ್ ಲೆಸ್ನರ್ ಅವರು ಬಂದಾಗ ಈ ಒಂದು ವಿಚಾರಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಝೇನ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ ಕೋಡಿ ರೋಡ್ಸ್ ಅವರು ಇವತ್ತು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ
ಕಂಟಿನ್ಯೂ ಮಾಡೋದಕ್ಕೆ ಕ್ಲಿಯರ್ ಆಗಿಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಆ ಒಂದು ಖುಷಿನ ಅವರು ತೋರಿಸ್ಕೊಳ್ದಲೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಕೋಡಿ ರೋಡ್ಸ್ ಅವರಿಗೆ ಈ ರೀತಿ ಆಗ್ಬಾರ್ದಾಗಿತ್ತು. ನಾನು ಆ ರೀತಿ ಬಯಸ್ತೀನಿ. ಕೋಡಿ ರೋಡ್ಸ್ ಹಾಗೆ ನನ್ನ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಆದ್ರೂ ಕೂಡ ನಾನು ಒಬ್ಬ ಒಳ್ಳೆಯ ವ್ಯಕ್ತಿ, ಅದಕ್ಕೋಸ್ಕರ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಸ್ಮ್ಯಾಕ್ ಡೌನ್ ಅಲ್ಲಿ ನಾನು ಏನ್ ಮಾಡೋದು ಅಂತ ಹೋಗಿ ಹೇಳ್ತೀನಿ. ಅಂಡ್ ನನಗಂತೂ ಅರ್ಥ ಆಗ್ತಿರ್ಲಿಲ್ಲ, ಮಂಡೇ ನೈಟ್ ರಾ ಅಲ್ಲಿ ಬಂದು ನಾನು ಯಾಕೆ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು, ನೋಡು ಸ್ಯಾಮಿ ಝೈನ್, ನಾವಿವಾಗ ಚಿಕಾಗೋದಲ್ಲಿ ಇದೀವಿ, ಚಿಕಾಗೋ ಕ್ರೌಡ್ಗೆ ನಾನು ಚಾಂಪಿಯನ್ಶಿಪ್ ಮ್ಯಾಚ್ ನ ಕೊಡ್ತೀನಿ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದೀನಿ. ಕೋಡಿ ರೋಡ್ಸ್ ಇಲ್ಲ ಅಂದ್ರೂ ಕೂಡ ನೀನ್ ಇವತ್ತು ಆ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾನೆ ಇರ್ತೀಯ. ಸೊ ಮೈನ್ ಇವೆಂಟ್ ಗೆ ರೆಡಿ ಆಗು ಅಂತ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಆಡಮ್ ಪಿಯರ್ಸ್ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಮಿಸ್ಟ್ರಿ ಅಪೋನೆಂಟ್ ಬರೋದಂತೂ ಇವತ್ತು ಕನ್ಫರ್ಮ್ ಆಗಿರುತ್ತೆ. ಅಂಡ್ ಅಪೋನೆಂಟ್ ಯಾರು ಅನ್ನೋದು ಕೂಡ ನಮಗೆ ಗೊತ್ತಾಗಿರುತ್ತೆ. ಇದಾದ್ಮೇಲೆ ನಮಗೆ ಚಾಡ್ ಗೇಬಲ್ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಈಥನ್ ಪೇಜ್ ಹಾಗೆ ರೂಸೆವ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೂಸೆವ್ ಅವರು ಆಕಲ್ನ ಕನೆಕ್ಟ್ ಮಾಡ್ತಾರೆ ಡ್ರ್ಯಾಗನ್ ಲೀ ಅವರಿಗೆ. ಅಂಡ್ ಡ್ರ್ಯಾಗನ್ ಲೀ ಅವರು ಟ್ಯಾಪ್ ಔಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೂಸೆವ್ ಹಾಗೆ ಈಥನ್ ಪೇಜ್ ಅವರು ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ಕೂಡ ನಮ್ಮ ರೂಸೆವ್ ಅವರು ಲಾಕ್ ನ ಕನೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಸಡನ್ ಆಗಿ ನಮ್ಮ ಚಾಡ್ ಗೇಬಲ್ ಅವರು ಬಂದು ರೂಸೆವ್ ಅವರನ್ನ ಹಂಗೆ ಸೂಪ್ಲೆಕ್ಸ್ ಹಾಕೋದಕ್ಕೆ ಹೋಗ್ಬೇಕಾದ್ರೆ ಈಥನ್ ಪೇಜ್ ಅವರು ಬಂದು ಚಾಡ್ ಗೇಬಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ರೂಸೆವ್ ಅವರು ಗೇಬಲ್ ಅವರಿಗೂ ಕೂಡ ರೂಸೆವ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ಕಾಪಾಡೋದಕ್ಕೆ ನಮ್ಮ ಜೋ ಎಂಟ್ರಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೋ ಎಂಟ್ರಿ ಅವರು ಬಂದು ಕಾಪಾಡ್ತಾರೆ. ಬಟ್ ಅದಾದ್ಮೇಲೆ ಈಥನ್ ಪೇಜ್ ಹಾಗೆ ರೂಸೆವ್ ಅವರು ಸೇರ್ಕೊಂಡು ಜೋ ಎಂಟ್ರಿ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವ್ರಿಗೂ ಕೂಡ ಲಾಕ್ಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಷ್ಟು ಈ ಒಂದು ಮ್ಯಾಚ್ ಹಾಗೆ ಸೆಗ್ಮೆಂಟ್ ಅಲ್ಲಿ ಆಗಿದ್ದು. ಗೊತ್ತಿಲ್ಲ ಇವ್ರನ್ನೆಲ್ಲರನ್ನು ಕೂಡ ಹಾಕೊಂಡು ಮಿಕ್ಸ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ. ನೋಡೋಣ ಮುಂದೆ ಇದು ಎಲ್ಲದೂ ಕೂಡ ಯಾವ ಡೈರೆಕ್ಷನ್ ಗೆ ಹೋಗಿ ನಿಲ್ಲುತ್ತೆ ಅಂತ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಸ್ಯಾಮಿ ಝೈನ್ ಹಾಗೆ ಮಿಸ್ಟ್ರಿ ಅಪೋನೆಂಟ್ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ಎಸ್ ನಮ್ಮ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಂಟೈರ್ ಕ್ರೌಡ್ ಬೂ ಮಾಡ್ತಾ ಇರುತ್ತೆ ನಮ್ಮ ಸ್ಯಾಮಿ ಝೈನ್ ಅವರಿಗೆ. ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ರಿಂಗಿಗೆ ಬಂದು ರೆಡಿ ಆಗ್ತಾರೆ. ಸಡನ್ ಆಗಿ ಆ ಒಂದು ಶಟರ್ ಮೇಲ್ಗಡೆ ಹೋಗುತ್ತೆ. ಅಂಡ್ ಅಲ್ಲಿಂದ ನಮ್ಮ ಸಿಎಂ ಪಂಕ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಮೊದಲೇ ಗೆಸ್ ಮಾಡಿದ್ವಿ ನಮ್ಮ ಸಿಎಂ ಪಂಕ್ ಅವರೇ ಮಿಸ್ಟ್ರಿ ಅಪೋನೆಂಟ್ ಅಂತ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಎಂಟೈರ್ ಕ್ರೌಡ್ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ನಮ್ಮ ಸಿಎಂ ಪಂಕ್ ಅವ್ರನ್ನ ನೋಡಿ. ಅಂಡ್ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಯಾವುದು ಕೂಡ ಚಾನ್ಸ್ ಇರೋದಿಲ್ಲ, ಅದಂತೂ 100% ಕ್ಲಿಯರ್ ಆಗಿರುತ್ತೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಅಂಡ್ ಮ್ಯಾಚ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿತ್ತು. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸ್ಯಾಮಿ ಝೈನ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಒಂದು ಟೈಮಲ್ಲಿ ಬ್ಲೂ ಥಂಡರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ ನಮ್ಮ ಸಿಎಂ ಪಂಕ್ ಅವರು, ಕಿಕ್ಔಟ್ ಮಾಡಿಬಿಡ್ತಾರೆ. ಇವನ್ ನಮ್ಮ ಸ್ಯಾಮಿ ಝೈನ್ ಅವರು GTS ನು ಕೂಡ ಕನೆಕ್ಟ್ ಮಾಡ್ತಾರೆ ಸಿಎಂ ಪಂಕ್ ಅವರಿಗೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೊಮ್ಮೆ GTS ನ ಕನೆಕ್ಟ್ ಮಾಡಿ ಬ್ಲೂ ಥಂಡರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಅಲ್ಲಿ ಮತ್ತೊಮ್ಮೆ ನಮ್ಮ ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡ್ತಾರೆ. ಅಂಡ್ ಇಲ್ಲಿ ಗೊತ್ತಾಗುತ್ತೆ ಇವತ್ತಂತೂ ನಮ್ಮ ಸ್ಯಾಮಿ ಝೈನ್ ಅವರು ಸೋಲೋದು ಕನ್ಫರ್ಮ್, ಯಾವುದೇ ರೀತಿಯ ಚಾನ್ಸ್ ಇಲ್ಲ ಅಂತ. ಅಂಡ್ ಒಂದು ಟೈಮ್ ಅಲ್ಲಿ ಅಲ್ವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ ನಮ್ಮ ಸ್ಯಾಮಿ ಝೈನ್ ಅವರು. ಬಟ್ ಅದನ್ನ ರಿವರ್ಸ್ ಮಾಡಿ ನಮ್ಮ ಸಿಎಂ ಪಂಕ್ ಅವರೇ ಅಲ್ವಾ ಕಿಕ್ ನ ಕನೆಕ್ಟ್ ಮಾಡ್ತಾರೆ ಸ್ಯಾಮಿ ಝೈನ್ ಅವರಿಗೆ. ಅಂಡ್ ಫೈನಲ್ ಆಗಿ ಒಂದು GTS ನ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗಿದ್ದಾರೆ. ಅಂಡ್ ಅವರು ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಕಂಡ್ರೆ ಬೇಜಾರಾಗ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು ಈ ರೀತಿ ಆಗುತ್ತೆ, ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಸೋಲ್ತಾರೆ ಅಂತ. ಬಟ್ ಡಬ್ಲ್ಯೂ ಅವರು ಯಾವ ರೀತಿ ಖತರ್ನಾಕ್ ಪ್ಲಾನ್ ನ ಹಾಕಿದ್ರು ಸ್ವಲ್ಪ ಥಿಂಕ್ ಮಾಡಿ. ಕೋಡಿ ರೋಡ್ಸ್ ಅವ್ರು ಏನಾದ್ರು ಬಂದು ಸ್ಟ್ರೈಟ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಸೋಲ್ಸಿದ್ರೆ ಕೋಡಿ ರೋಡ್ಸ್ ಅವರಿಗೆ ಫ್ಯಾನ್ಸ್ ಗಳ ಕಡೆಯಿಂದ ಕೆಟ್ಟ ರಿಯಾಕ್ಷನ್ ಬರೋದು. ಅದಕ್ಕೋಸ್ಕರ ಆ ಒಂದು ರಿಯಾಕ್ಷನ್ ನ ಮರೆಮಾಚೋದಕ್ಕೆ ಯಾವ ಅಪೋನೆಂಟ್ ನ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರಿಗೆ ಸಮ್ಮರ್ ಸ್ಲಾಮಿಗೋಸ್ಕರ ಬುಕ್ ಮಾಡಿದ್ರು ಅವರನ್ನೇ ಕರ್ಕೊಂಡು ಬಂದು ಅವ್ರನ್ನೇ ಮೊದಲು ಚಾಂಪಿಯನ್ ಮಾಡಿದ್ದಾರೆ. ಈಗ ನಮ್ಮ ಕೋಡಿ ರೋಡ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಚಾಲೆಂಜರ್ ಆಗಿ ಹೋಗ್ತಾ ಇದ್ದಾರೆ. ಚಾಲೆಂಜರ್ ಆಗಿ ಹೋಗ್ಬೇಕಾಗಿರೋರು ಚಾಂಪಿಯನ್ ಆಗಿ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಮ್ಮ ಸಿಎಂ ಪಂಕ್ ಅವರು ಗೆದ್ದಿರೋದು ಖುಷಿನೇ, ಬಟ್ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಈ ರೀತಿ ಆಯ್ತಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಓವರ್ ಆಲ್ ಮಂಡ್ಯ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಅಮೇಜಿಂಗ್ ಆಗಿತ್ತು. ಆಗ್ಲೇ ಹೇಳದ್ನಲ್ಲ, ಮಾಡಿದ ಕೆಲಸ ಒಂದೇ ಬಟ್ ಪೊಸಿಷನ್ ಚೇಂಜ್ ಅಂತ. ಅದೇ ರೀತಿ ಇತ್ತು ಇವತ್ತಿನ ಮಂಡ್ಯ ನೈಟ್ ರಾ. ಈ ಒಂದು ಮಂಡ್ಯ ನೈಟ್ ರಾಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ತು ಮಂಡ್ಯ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.